ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಶಿವ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಹೊಸದಾಗಿ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಮಂಗಳಗೌರಿ ವ್ರತ ಮಾಡ್ತಾ ಇದ್ದೀನಿ ಅಂತ. ಸೊ ಇವತ್ತು ಮಂಗಳಗೌರಿ ವ್ರತ ಇರೋದ್ರಿಂದ ಈಗ ಆಲ್ರೆಡಿ ಟೈಮ್ 4:15. ನಾನು ಆಲ್ರೆಡಿ ಎದ್ದು ರೆಡಿಯಾಗಿ ತಲೆಗೆ ಸ್ನಾನ ಎಲ್ಲ ಆಯಿತು. ಇವಾಗ ನೆಕ್ಸ್ಟು ಪೂಜೆಗಳಿಗೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಪೂಜೆಗಳಿಗೆ ಮತ್ತು ಅದು ಚಿಕ್ಲಿ ಟಮಟ ಅಂತೆಲ್ಲ ಹೇಳಿದ್ನಲ್ಲ, ಅದೆಲ್ಲ ಮಾಡ್ಕೋಬೇಕು ಇವಾಗ. ಸೊ ಇನ್ನು ಟೈಮು ಏನಿಲ್ಲ ಅಂದರೂ ಒಂದು 6 ಗಂಟೆ ಒಳಗಡೆ ಪೂಜೆ ಮಾಡಬೇಕು. ಬಿಕಾಸ್ ಇದು ಬ್ರಾಹ್ಮಿ ಮುಹೂರ್ತ ಇರುತ್ತಲ್ಲ, ಅದಕ್ಕೋಸ್ಕರ. ಸೊ ಇಷ್ಟೇ. ಇನ್ನು ಮುಂದೆ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದು ಮಂಗಳಗೌರಿ ವ್ರತ ತುಂಬ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಆ್ಯಂಡ್ ಯಾರು ಮಾಡ್ತಾ ಇರ್ತಾರೆ, ಮಾಡದೇ ಇರೋರು ಕೂಡ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮತ್ತೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಈ ಒಂದು ವಿಡಿಯೋ ಫುಲ್ ನೋಡಿ. ರಾತ್ರಿ ಎಲ್ಲ ಇಷ್ಟು ರೆಡಿ ಮಾಡಿದ್ವಿ, ಇನ್ನೂ ಎಲ್ಲ ಆಗೈತೆ. ಇವಾಗ ಈ ಒಂದು ಅರಿಶಿನ ಯೂಸ್ ಮಾಡಿಕೊಂಡು ಇವಾಗ ನಾವು ಮೊದಲನೇದಾಗಿ ಗೌರಿ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇದ್ರ ಮೇಲ್ಗಡೆ ಗೌರಿ ಇಡಬೇಕು. ಸೊ ಈ ಒಂದು ಅರಿಶಿನ ಯೂಸ್ ಮಾಡ್ಕೊಂಡು ಗೌರಿ ಮಾಡಬೇಕಾಗುತ್ತೆ. ಬನ್ನಿ ಮಾಡೋಣ. ಫ್ರೆಂಡ್ಸ್, ಇದನ್ನು ಮಾಡಬೇಕಾದ್ರೆ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ನಮ್ಗೆ ಏನಕ್ಕೋಸ್ಕರ ಈ ಒಂದು ಮಂಗಳಗೌರಿ ವ್ರತ ಮಾಡ್ತಾ ಇದ್ದೀವಿ ಈ ವರ್ಷ ಅಂತ. ನೋಡಿ, ಈ ಥರ ಆಗಿದೆ. ಇವಾಗ ಇದಕ್ಕೆ ಕಣ್ಣು ಬರಿತೀನಿ. ನಾನು ಈ ಥರ ಸಿಂಪಲ್ಲಾಗಿ 2 ಕಣ್ಣು, 1 ಮೂಗು ಮತ್ತು 1 ಬಾಯಿ ಬರ್ತಿದ್ದೀನಿ. ಯಾರು ಬೇಜಾರು ಮಾಡ್ಕೊಬೇಡಿ. ಇವಾಗ ಚಿಕ್ಲಿ ಟಮಟ ಮಾಡ್ಕೊಳ್ಳೋದು ತೋರಿಸ್ತೀನಿ ನೋಡಿ. ನೆನ್ನೆ ಮಾಡ್ಕೊಂಡಿರೋ ಎಳ್ಳಿದು. ಈಗ ನೆಕ್ಸ್ಟು ಬೆಲ್ಲ ತಗೋಬೇಕು. ನೋಡಿ, ಇವಾಗ ಇಷ್ಟು ಬೆಲ್ಲ ಹಾಕಬೇಕಾಗುತ್ತೆ. ಈಗ ಇದನ್ನು ಗ್ರೈಂಡ್ ಮಾಡಬೇಕು. ಈ ಥರ ಒಂದೊಂದು ಶೇಪಲ್ಲಿ ಮಾಡಬೇಕು. ನೋಡಿ, ಈ ಥರ ಮಾಡ್ತಾ ಇದ್ದೀನಿ. ಇಷ್ಟು ಮಾಡಬೇಕು. ಈ ಥರನೇ ನನಗೆ ಬರೋದು ಫ್ರೆಂಡ್ಸ್, ಅದಕ್ಕೆ ಹಿಂಗೆ ಮಾಡ್ತಿದ್ದೀನಿ. ನಿಮ್ಗೆ ಯಾವ ಥರ ಬರುತ್ತೆ ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಎಳ್ಳಿಂದ ಆಯಿತು. ಇವಾಗ ಅಕ್ಕಿ ಟಮಟ ಮಾಡಬೇಕಾಗುತ್ತೆ. ಅದಕ್ಕೆ ಅಕ್ಕಿ ನೆನಾಕ್ಬಿಟ್ಟು ಸ್ವಲ್ಪ ಹೊತ್ತು ಸೋಸಿಬಿಟ್ಟು ಆಮೇಲೆ ಅದನ್ನು ಗ್ರೈಂಡ್ ಮಾಡಿ ರಾತ್ರಿನೇ ಇಟ್ಕೊಂಡಿದ್ವಿ. ನೋಡಿ, ಇವಾಗ ಅದರಲ್ಲಿ ಅಕ್ಕಿ ಟಮಟ ಮಾಡ್ತೀವಿ. ಸೇಮ್ ಆಗಲೇ ಮಾಡಿದ ಥರನೇ ಮಾಡಬೇಕು. ಇದನ್ನು ಹಾಕ್ಕೊಂಡು ಬೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕು. ನೀರು ಹಾಕ್ಬಾರ್ದು. ಸೊ ಬನ್ನಿ ಮಾಡೋಣ. ಇಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇಷ್ಟು ಹಾಕ್ತಾ ಗ್ರೈಂಡ್ ಮಾಡಿ ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ಸೊ ಇವಾಗ ಬನ್ನಿ ಅಕ್ಕಿ ಟಮಟಕ್ಕೆ ಇದು ಮಾಡೋಣ. ನಾನು ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್, ಏಕೆಂದರೆ ಇದು ದೇವರಿಗೆ ಅಂದರೆ ನೈವೇದ್ಯಕ್ಕೆ ಇಡಬೇಕು ಅನ್ನೋ ಕಾರಣಕ್ಕೆ. ನೋಡಿ, ಅಕ್ಕಿ ಹಿಟ್ಟಿಂದ ಈ ಥರ ದೀಪಗಳನ್ನ ಮಾಡ್ಕೋಬೇಕು. ನಾನು ಈಗ ಒಂದು 2 ಸ್ಯಾಂಪಲಾಗಿ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಮಾಡ್ಕೋಬೇಕಾಗುತ್ತೆ. 16 ಮಾಡ್ಕೋಬೇಕಾಗುತ್ತೆ.
ಫ್ರೆಂಡ್ಸ್, ಇವತ್ತೇನು ನಾವು ದೇವರಿಗೆ ಅಲಂಕಾರ ಮಾಡಿದ್ದೀವಲ್ಲ ಹೂಗಳೆಲ್ಲ, ಅದು ಕಂಪ್ಲೀಟ್ ನಮ್ಮ ಗಾರ್ಡನಲ್ಲಿ ಬಿಟ್ಟಿರುವಂಥ ಹೂಗಳಿಂದನೇ ನಾವು ನಮ್ಮ ಗೌರಿ ಪೂಜೆನ ಮಾಡಿರೋದು. ಫಸ್ಟು ಯಾವಾಗಲೂ ಗಂಗೆಗೆ ಪೂಜೆ ಮಾಡಬೇಕು. ಈ ಥರ ಎಲ್ಲ ಅಕ್ಷತೆ ಕುಂಕುಮ ಎಲ್ಲ ಇಟ್ಟು ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಯಸ್ಮಿನ್ ಸನ್ನಿಧಂ ಕುರು ಗಂಗಾ ತಾಯಿ ನಮಃ. ಒಂದು ಹೂವು ಪಾತ್ರೆ ಹಾಕಬೇಕು ದೇವರಿಗೆ, ಗಂಗೆ ತಾಯಿಗೆ. ಗಂಗೆ ಚ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಯಸ್ಮಿನ್ ಸನ್ನಿಧಂ ಕುರು ಗಂಗಾ ತಾಯಿ ನಮಃ. ಈಗ ಇದನ್ನೆಲ್ಲ ಎಲ್ಲದಕ್ಕೂ ಪೋಷಣೆ ಮಾಡಬೇಕು. ನೆಕ್ಸ್ಟ್ ನಾವು ಪೋಷಣೆ ಮಾಡ್ಕೋಬೇಕು. ಇವಾಗ ನಾವು ಶುದ್ಧಿಯಾಗಿದ್ದೀವಿ ಅಂತ ಅರ್ಥ. ಈಗ ಇದಕ್ಕೆ ತಾಂಬೂಲ ಇಡಬೇಕು. ಈ ಥರ ತಾಂಬೂಲ ನೈವೇದ್ಯ ಸಂಪೂರ್ಣ ಇದನ್ನು ಸೈಡಿಗೆ ಇಡಬೇಕು. ಇದೊಂದು ಇಟ್ಕೊಂಡು ಅಕ್ಷತೆ ಒಂದೆರಡು ಹೂವು ಪಾತ್ರೆ ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಈಗ ಇದು ವಿಡಿಯೋ ನೆಕ್ಸ್ಟು ವಿಘ್ನೇಶ್ವರನ ಪೂಜೆ ಮಾಡಬೇಕು ಇವಾಗ. ಅದಾದಮೇಲೆ ಏಕದಂತಾಯ ವಕ್ರತುಂಡಾಯ ಸೂರ್ಯಕೋಟಿ ಸಮಪ್ರಭಾ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ಗಣಪತಿ ಪ್ರಚೋದಯಾತ್. ಗಂಗೆ ಆದಮೇಲೆ ನೆಕ್ಸ್ಟು ಗಣೇಶನ ಪೂಜೆ ಮಾಡಬೇಕು. ಗಣೇಶನಿಗೆ ಹೂವು ಪಾತ್ರೆ ಇಡಬೇಕು. ಏಕದಂತಾಯ ನಮಃ, ವಿಘ್ನೇಶ್ವರಾಯ ನಮಃ, ವಿಘ್ನ ಗಣಪತಿಯೇ ನಮಃ, ಉದ್ದಾನ ವೀರಭದ್ರ ಸ್ವಾಮಿ ನಮಃ, ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ನೆಕ್ಸ್ಟು ಏಕದಂತಾಯ ವಿದ್ಮಹೇ ಇದಕ್ಕೂ ತಾಂಬೂಲ ಮುರಿಬೇಕು. ಈಗ ನೆಕ್ಸ್ಟ್ ಗೌರಿಗೆ ಇದನ್ನು ಅರ್ಶಿನದ ಕೊಂಬಲ್ಲಿ ತಾಳಿ ಮಾಡ್ಕೊಂಡಿದ್ವಲ್ಲ, ಈಗ ತಾಳಿಗೆ ಅರ್ಶಿನ ಕುಂಕುಮ ಇದನ್ನು ಹಾಕೋತೀನಿ. ಇವಾಗ ಗೌರಿ ದೇವಿನ ಆವಾಹನೆ ಮಾಡೋಣ.
ಇವಾಗ ನೆಕ್ಸ್ಟು ಇವಾಗ ದೀಪಗಳಿಗೂ ಕೂಡ ನಾನು ಹೂವು ಅಕ್ಷತೆ ಗಂಧ ಅರಿಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಇವಾಗ ದೀಪಗಳಿಗೂ ಕೂಡ ತಾಂಬೂಲ ಇಡ್ತಾ ಇದ್ದೀನಿ. ಇವಾಗೇನು ಸೀರೆ ಉಡಿಸಿ ಕಳಸ ಇಟ್ಟಿದ್ವಲ್ಲ ಆ ಒಂದು ಗೌರಿ ಕೂಡ ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ. ಹೂವು ಅಕ್ಷತೆ ಗಂಧ ಎಲ್ಲನೂ ಇಟ್ಟು. ಇವಾಗ ಮಂಗಳಗೌರಿಗೆ ತಾಂಬೂಲ ಇಡಬೇಕು. ಸೊ ತಾಂಬೂಲ ನೋಡಿ, ಎಲೆ ಅಡಿಕೆ, ₹1 ಕಾಯಿನು ಮತ್ತು ಬಾಳೆಹಣ್ಣು ಇಟ್ಟಿರ್ತೀನಿ ತಾಂಬೂಲ ಅಂತ. ಈ ಥರ ಇದನ್ನು ನೈವೇದ್ಯ ಮಾಡಬೇಕು. ಅಕ್ಷತೆ ತಗೋಬೇಕು, ಒಂದು ಸಂಕಲ್ಪ ಮಾಡ್ಕೋಬೇಕು. ಮಂಗಳಗೌರಿ ಬುಕ್ಕಿಗೂ ಕೂಡ ನಾನು ಇವಾಗ ಹೂವು ಪತ್ರೆ ಅಕ್ಷತೆ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಅಷ್ಟೋತ್ತರ ಮಾಡಬೇಕು ವಿನಾಯಕಂಗೆ. ನಮ್ಮ ಮನೆಯಲ್ಲಿ ಅಷ್ಟೋತ್ತರ ಬುಕ್ ಇದೆ, ಸೊ ಅದನ್ನ ನೋಡ್ಕೊಂಡೆ ನಾವು ಗಣಪತಿಗಾಗಿರ್ಬೋದು ಗೌರಿಗಾಗಿರ್ಬೋದು ಅಷ್ಟೋತ್ತರ ಮಾಡ್ತೀವಿ. ಓಂ ವಿಘ್ನರಾಜಾಯ ನಮಃ. ಓಂ ಗಣೇಶಾಯ ನಮಃ. ಓಂ ಗೌರಿಪುತ್ರಾಯ ನಮಃ. ಓಂ ಗಣೇಶಾಯ ನಮಃ. ಓಂ ಗಣೇಶ್ವರಾಯ ನಮಃ. ಓಂ ಗಣೇಶಾಯ ನಮಃ. ಓಂ ಸ್ಕಂದಗಜಾಯ ನಮಃ. ಓಂ ಗಣೇಶಾಯ ನಮಃ. ಓಂ ಅವ್ಯಯಾಯ ನಮಃ. ಓಂ ಗಣೇಶಾಯ ನಮಃ. ಓಂ ಪೂತಾಯ ನಮಃ. ಓಂ ಗಣೇಶ. ಕಳಸ ಇಟ್ಟಿರೋ ಗೌರಿಗೂ ಹಾಗೂ ನಾವು ಅರ್ಶನದಲ್ಲಿ ಮಾಡ್ಕೊಂಡಿರ್ತೀವಲ್ಲ ಆ ಒಂದು ಗೌರಿಗೂ ಕೂಡ ನಾವು ಹೂವು ಅರ್ಚನೆ ಮಾಡಬೇಕಾಗುತ್ತೆ ಅಷ್ಟೋತ್ತರ ಹೇಳಿ. ಹೂವು ಅರ್ಚನೆ ಆದಮೇಲೆ ಇವಾಗ ಕುಂಕುಮ ಅರ್ಚನೆ ಮಾಡ್ತಾ ಇದ್ದೀವಿ ಮಹಾಗೌರಿಗೆ. ನಮಃ. ಕಾಮೇಶಂಕ ನಿವಾಸಿಯೇ ನಮಃ. ಓಂ ಗೌರಿಯೇ ನಮಃ. ಓಂ ಹರಾದ ದೇಹಾಯೇ ನಮಃ. ಓಂ ಗೌರಿಯೇ ನಮಃ. ಓಂ ಕಲ್ಮಾರ ಭೂಷಿತೇ ನಮಃ. ಓಂ ಗೌರಿಯೇ ನಮಃ. ಓಂ ಹರಿಲೋಚನಾಯೇ ನಮಃ. ಓಂ ಗೌರಿಯೇ ನಮಃ. ಓಂ ಲಲಿತಾಯೇ ನಮಃ. ಓಂ ಗೌರಿಯೇ ನಮಃ. ಓಂ ಲಾಕಿ ನಿವೇಶ ಭಾಗ್ಯಾಯೇ ನಮಃ. ಓಂ ಗೌರಿಯೇ ನಮಃ. ಓಂ ಬದರಿ ವರನಾಸಿಯೇ ನಮಃ. ಓಂ ಗೌರಿಯೇ ನಮಃ. ಓಂ ಬಾಲಾಯೇ ನಮಃ. ಓಂ ಗೌರಿಯೇ ನಮಃ. ಓಂ ವಿಕ್ರಮ ಸಂಪೃಷ್ಟಿ. ಸೊ ಇವಾಗ ಲಕ್ಷ್ಮಿಗೂ ಕೂಡ ಅರ್ಚನೆ ಮಾಡ್ತಾ ಇದ್ದೀವಿ. ಸೊ ಇವಾಗ ಅರ್ಶನದಲ್ಲಿ ಮಾಡ್ತಾ ಇದ್ದೀನಿ. ಲಕ್ಷ್ಮಿಯಾಯ ನಮಃ. ಓಂ ಮಹಾಲಕ್ಷ್ಮಿಯೇ ನಮಃ. ಓಂ ನಿತ್ಯ ಪುಷ್ಪಾಯೇ ನಮಃ. ಓಂ ಮಹಾಲಕ್ಷ್ಮಿಯೇ ನಮಃ. ಓಂ ವಿಭಾವರೇ ನಮಃ. ಓಂ ಮಹಾಲಕ್ಷ್ಮಿಯೇ ನಮಃ. ಓಂ ಆದಿತ್ಯೇ ನಮಃ. ಓಂ ಮಹಾಲಕ್ಷ್ಮಿಯೇ ನಮಃ. ಓಂ ದಿತೇ ನಮಃ. ಓಂ ಮಹಾಲಕ್ಷ್ಮಿಯೇ ನಮಃ. ಓಂ
दीप्ताये नमः। ಓಂ ಮಹಾಲಕ್ಷ್ಮಿಯೇ ನಮಃ. ओम वसुधाये नमः। ಓಂ ಮಹಾಲಕ್ಷ್ಮಿಯೇ ನಮಃ. ओम वसुधाराण्ये नमः। ಓಂ ಮಹಾಲಕ್ಷ್ಮಿಯೇ ನಮಃ. ओम कमलायके नमः। ಓಂ ಮಹಾಲಕ್ಷ್ಮಿಯೇ ನಮಃ. ओम कांताये नमः। ಓಂ ಮಹಾಲಕ್ಷ್ಮಿಯೇ ನಮಃ. ओम कामाक्षे नमः। ಓಂ ಮಹಾಲಕ್ಷ್ಮಿಯೇ ನಮಃ. ओम कमल संभाविये नमः। ಸೊ ಮಂಗಳಗೌರಿ ವ್ರತ ಅಂದರೆ ಬರೀ ಮಂಗಳಗೌರಿಗೆ ಅಷ್ಟೇ ಅಲ್ಲ ಪೂಜೆ ಮಾಡೋದು, ಶಿವಂಗೂ ಕೂಡ ನಾವು ಅಷ್ಟೋತ್ತರ ಮಾಡಬೇಕಾಗುತ್ತೆ. ಸೊ ಇವಾಗ ಶಿವ ಮತ್ತು ಪಾರ್ವತಿಗೆ ಇಬ್ರಿಗೂ ಸೇರಿನೇ ಅಷ್ಟೋತ್ತರ ಮಾಡ್ತಾ ಇದ್ದೀವಿ. ಓಂ ನಮಃ ಶಿವಾಯ ನಮಃ. ओम स्वराग्नये नमः। ಓಂ ನಮಃ ಶಿವಾಯ ನಮಃ. ओम परमात्मये नमः। ಓಂ ನಮಃ ಶಿವಾಯ ನಮಃ. ओम सोम सूर्य अग्निलोचनाय नमः। ಓಂ ನಮಃ ಶಿವಾಯ ನಮಃ. ओम हविषे नमः। ಓಂ ನಮಃ ಶಿವಾಯ ನಮಃ. ओम यज्ञमायाय नमः। ಓಂ ನಮಃ ಶಿವಾಯ ನಮಃ. ओम सोमाय नमः। ಓಂ ನಮಃ ಶಿವಾಯ नमः. ओम पंचवक्त्राय नमः। ಓಂ ನಮಃ ಶಿವಾಯ ನಮಃ. ओम सदाशिवाय नमः। ವಿಘ್ನೇಶ್ವರ ಸ್ವಾಮಿ ನಮಃ. ಮಹಾಗೌರಿ ನಮಃ. ಫ್ರೆಂಡ್ಸ್, ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಅಕ್ಕಿ ಹಿಟ್ಟಿಂದ ಮಾಡಿರೋ ದೀಪ. ಸೊ ಇದು ತುಂಬ ಶ್ರೇಷ್ಠ ಶಿವ ಪಾರ್ವತಿಗೆ. ನಾವೇನು 16 ದೀಪ ಮಾಡ್ಕೊಂಡಿದ್ವಲ್ಲ, ಅದರಿಂದ ದೇವಿಗೆ ಆರತಿ ಮಾಡ್ತಾ ಇದ್ದೀವಿ ಮಹಾಗೌರಿಗೆ. ಆರತಿ ಎಲ್ಲ ಆದಮೇಲೆ ನಾವೇನು ಪ್ರಸಾದ ಮಾಡ್ಕೊಂಡಿರ್ತೀವಲ್ಲ ಮಹಾಗೌರಿಗೆ, ಸೊ ಇವಾಗ ನೈವೇದ್ಯ ಮಾಡಬೇಕು. ನೈವೇದ್ಯ ಧೂಪ ದೀಪ ಎಲ್ಲ ಆದಮೇಲೆ ಇವಾಗ ಕತೆ ಓದಬೇಕಾಗುತ್ತೆ. ರುದ್ರಾಕ್ಷಿಗಳಿಂದಲೂ ಜಕೆಗಳಿಂದಲೂ ನಾರುಮುಡಿಗಳಿಂದಲೂ ಶೋಭಿತನಾಗಿ ಅವರ ಮನೆಗೆ ಬಂದು ಪ್ರತಿದಿನವೂ ಭಿಕ್ಷೆಯನ್ನು ತೆಗೆದುಕೊಳ್ಳದೆ ಹೊರಟು ಹೋಗುತ್ತಿದ್ದನು. ಈ ಯತಿಯು ಅನಾದರಣೀಯ ವರ್ತಕನಿಗೆ ಆತನ ಬಾಲ್ಯಗೂ ಬಹುಮಟ್ಟಿಗೂ ಅವಮಾನಕ್ಕೆ ಆಕಾರವಾಗಿತ್ತು. ಹೀಗಿರಲು ಒಂದಾನೊಂದು ದಿನ ವರ್ತಕನ ಬಾರಿಯು ತನ್ನ ಮನೋಗತೆಯನ್ನು ಪತಿಗೆ ತಿಳಿಸಿ ಅತ್ಯಂತ ದುಃಖಪಟ್ಟಳು. ಅದಕ್ಕೆ ಆತನು ಪ್ರಿಯೆ, ಇದಕ್ಕಾಗಿ ಚಿಂತೆಯಕ್ಕೆ, ಆತನು ಭಿಕ್ಷಕ್ಕೆ ಬರುವ ಸಮಯಕ್ಕೆ ಸರಿಯಾಗಿ ಚಿನ್ನದ ನಾಣಿಯನ್ನು ಕೈಲಿಟ್ಟುಕೊಂಡು ನಿಂತಿರು. ಆತನು ಬರುತ್ತಲೇ ಚಿನ್ನದ ನಾಣ್ಯಗಳನ್ನು ಆತನ ಕೈಯಲ್ಲಿ ಹಾಕಿಬಿಡು ಎಂದು ಹೇಳಲು, ಆಕೆಯು ಪ್ರತಿಯ ವಾಕ್ಯದಂತೆ ಮಾರನೆಯ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಯತಿಯ ಬರುವ ವೇಳೆಗೆ ಸರಿಯಾಗಿ ಬೀದಿಯ ಬಾಗಿಲಿಗೆ ಬಂದು ನಾಣ್ಯಗಳನ್ನು ಕೊಡಲು, ಆ ಯತಿಯು ನಿನಗೆ ಮಕ್ಕಳಿಲ್ಲವಾದ್ದರಿಂದ ನಾನು ಭಿಕ್ಷೆಯನ್ನು ತೆಗೆದುಕೊಳ್ಳುವುದರಿಂದ ಹೊರಟು ಹೋಗುತ್ತಿದ್ದರೂ ಈ ಹಣವನ್ನು ನನ್ನ ಮಡಿಲಿಗೆ ಹಾಕಿ ಮೋಸ ಮಾಡಿದ್ದರಿಂದ ನಿನಗೆ ಮಕ್ಕಳಿಲ್ಲದೆಯೇ ಹೋಗಲಿ ಎಂದು ಶಾಪವಿತ್ತನು. ಆಗ ಆಕೆಯು ಸನ್ಯಾಸಿಯನ್ನು ಕುರಿತು, ಸ್ವಾಮಿ, ನನ್ನ ಅವಿವೇಕದಿಂದ ತಮ್ಮಿಂದ ಶಾಪಗ್ರಸ್ತಳಾದೆನು. ಇದು ಪರಿಹಾರವಾಗಲು ದಾರಿಯೊಂದನ್ನು ಹೇಳಬೇಕು ಎಂದು ಪ್ರಾರ್ಥಿಸಿಕೊಳ್ಳಲು, ಸನ್ಯಾಸಿಯು ಕರುಣಾಂಗತವಾಗಿ, ಎಲೆ ಮಗಳೇ, ನೀನು ಈಗಲೇ ಮನೆಗೆ ಹೋಗಿ ನಿನ್ನ ಪತಿಯೊಡನೆ ಕೇಳು. ಕಪ್ಪು ಉಡುಪನ್ನು ಧರಿಸಿ ಕಪ್ಪು ಕುದುರೆಯ ಮೇಲೇರಿ ಅರಣ್ಯಕ್ಕೆ ಹೋಗಿ ಅಲ್ಲಿ ಕುದುರೆಯ ಜಾರುವವರೆಗೂ ಪ್ರಯಾಣ ಮಾಡಿ, ಕುದುರೆ ಎಲ್ಲಿ ಜಾರುವುದೋ ಆ ಪ್ರದೇಶವನ್ನು ಅಗಿದರೆ ಸೊಗಸಾದ ಜಲವು ಅನೇಕ ವಿಧಗಳಾದ ಮೃಗ ಪಕ್ಷಿಗಳಿಂದ ಕುಡಿದಾಗಿಯೂ ನವರತ್ನಗಳಿಂದ ಕೆತ್ತಲ್ಪಟ್ಟ ಚಿನ್ನದಿಂದ ಕೂಡಿದಾಗಿಯೂ ನಾನಾ ಜಾತಿಯ ಸುಗಂಧ ಪುಷ್ಪಭರಿತವಾದ ಒಂದು ದೇವಾಲಯ ಕಾಣುವುದು. ಆ ದೇವಾಲಯದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ಸಲ್ಲಿಸಲು ಪಾರ್ವತಿ ದೇವಿಯು ನೆಲೆಯಾಗಿರುವಳು. ಆಕೆಯ ಯಥಾವಿಧಿಯ ಷೋಡಶೋಪಚಾರ ಪೂಜೆಯಿಂದ ಅರ್ಚಿಸಿದರೆ ನಿನ್ನ ಈ ಶಾಪವು ಪರಿಹಾರವಾಗುವುದು ಎಂದಷ್ಟು ಹಣ್ಣುಗಳನ್ನು ಕಿತ್ತುಕೊಂಡು ಕೆಳಕ್ಕೆ ನೋಡಲು ಒಂದೇ ಒಂದು ಹಣ್ಣು ಕಾಣಿಸಿತು. ನಂತರ ಮತ್ತೊಂದು ಸಲ ಹತ್ತಿದನು, ಆಗಲೂ ಇದೇ ರೀತಿ ಆಯಿತು. ಹೀಗೆ ಅನೇಕ ಸಲ ಮಾಡುತ್ತಿರಲು ಗಣಪತಿಯು ಕೋಪಗೊಂಡವನಾಗಿ, ನಿನ್ನ ಮಗ 16ನೇ ವರ್ಷದಲ್ಲಿ ಹಾವು ಕಚ್ಚಿ ಸಾಯಲಿ ಎಂದು ಶಾಪವನ್ನು ಕೊಟ್ಟನು. ಆನಂತರ ಧರ್ಮಬಲ ಖಿನ್ನತೆಗೆ ಒಳಗಾಗಿ ಒಂದು ಫಲವನ್ನು ವಸ್ತ್ರವನ್ನು ಗಂಟು ಹಾಕಿಕೊಂಡು ಬಂದು ತನ್ನ ಸತಿಗೆ ಕೊಡಲು, ಆಕೆಯು ಅದನ್ನು ಭಕ್ಷಿಸಿ ಪತಿಯೊಡನೆ ಸುಖವಾಗಿದ್ದು ಒಂದು ದಿನ ಗರ್ಭದಲ್ಲಿ ಧರಿಸಿದಳು. ನವಮಾಸ ಪೂರ್ತಿಯಾಗಲು ಒಂದು ಸುಲಗ್ನದಲ್ಲಿ ಸುಂದರನಾದ ಮಗವನ್ನು ಎತ್ತಳು.
6ನೆಯ ದಿನದಲ್ಲಿ ಇಷ್ಟ ದೇವತಾ ಪೂಜೆಯನ್ನು ಮಾಡಿ 12ನೇ ದಿನದಲ್ಲಿ ಶಿವ ಎಂದು ನಾಮಕರಣವನ್ನು ಮಾಡಿದರು. 6ನೇ ದಿನದ ತಿಂಗಳಲ್ಲಿ ಅತ್ಯುತ್ಸಾಹದಿಂದ ಇವಾಗ ಇದು ಕತೆ ಓದಿದ್ಮೇಲೆ ಈ ಥರ ಸ್ಪೂನಲ್ಲಿ ಕಪ್ಪಗಾಗಿದೆಯಲ್ಲ, ಇದನ್ನೇ ಇವಾಗ ಬರೋರ್ಗೆಲ್ಲರಿಗೂ ಈ ಒಂದು ಅರ್ಚನೆ ಮಾಡಿರ್ತೀವಲ್ಲ, ಈ ಕುಂಕುಮ ಅರಿಶಿನ ಕೊಟ್ಬಿಟ್ಟು ಬಳೆ ಮತ್ತು ಈ 16 ದೀಪಗಳನ್ನ ಕೊಟ್ಬಿಟ್ಟು ಅವ್ರಿಗೆ ಸತ್ಕಾರ ಮಾಡ್ಬೇಕು ನಾವು. ಸೊ ಈ ವಿಡಿಯೋ ನೋಡಿರೋ ಎಲ್ಲರಿಗೂ ಈ ಒಂದು ವ್ರತದ ಬಗ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್.